ಸರೋಜಾ. ಹಾ ರೀ ಬನ್ನಿ. ಏನ್ರಿ ಕರೆದ್ರಲ್ಲ ಪಗಾರಕ್ಕೆ ಬಂದಾರೇನ್ರಿ ಹೊಲ್ದಾರ? ಇಲ್ಲ ಇಲ್ಲ, ನೀನು ತಗೋ ರೊಕ್ಕನ. ಇಷ್ಟ ಅದಕ್ಕೆ ನನಗೆ ರೊಕ್ಕ ಬೇಡ್ರಿ, ನನಗೆ ಎದಕ್ಕೂ ಬೇಡ. ಎದಕ್ಕರ ಬೇಕಂದ್ರೆ ನಾನು ಕೇಳಿಸ್ಕೊಂತೀನಿ, ನನಗೆ ಎದಕ್ಕೆ ಬೇಕು ರೊಕ್ಕ? ಬೇಡ್ರಿ ನಿಮ್ಮಂತ ಕೈರ್ಲಾಳ. ತಗೋ, ಇಲ್ಲ ನಿನ್ಗೆ ಗೊತ್ತಾಗೋದಿಲ್ಲ. ನಾಳೆ ಊರಿಗೆ ಹೊಂಟಿ ತಗೋ. ಅಲ್ಲಿ ಎದಕ್ಕೆ ಖರ್ಚಿಗೆ ಅದು ಬೇಕಾದ್ರೆ ತಗೋ. ಮೊದ್ಲ ಪಾಪ ನಿಮ್ಮ ಅಣ್ಣಾರಿಗೆ ಅವ್ರಿಗೆ ಯಾಕೆ ಪಾಪ ತ್ರಾಸು. ನಿಂಗೆ ಏನಾರು ಬೇಕಂದ್ರೆ ಅಲ್ಲೇ ತೊಗೊಂಡು ಬಾ. ತಗೋ, ಇದು ಅವ್ರಿಗೆ ಏನಾರು ಬೇಕಂದ್ರೆ ಕೊಡಿಸು. ನಿಮ್ಮ ವೈನಿಯರಿಗೆ ಮಂಜುಗೆ ಅದು ಕೊಡಿಸು. ಏನಾರು ಬೇಕಾಗಿದ್ರೆ ತಗೋ. ಇಲ್ಲಿ ಮತ್ತೆಲ್ಲರ ಮುಂದೆ ನನಗೂ ಕೊಡೋಕ್ಕಾಗೋದಿಲ್ಲ. ತಗೋ ಪರ್ಸ್ನಾಗ ಹಿಡಿ ರೊಕ್ಕ. ಏನು ಅಯ್ಯೋ ಅದೆಂತ ತ್ರಾಸ್ರಿ, ನಾ ಏನು ತೊಗೊಳೋದಿಲ್ಲ ತಗೋ, ಏನು ಬೇಡ. ಬೇಡ್ರಿ ನಂಗೆ ರೊಕ್ಕ. ಮತ್ತು ಸುಮ್ಮನೆ ಮತ್ತೆ ಯಾಕೆ ತೊಗೊಂಡು ಹೋಗ್ಯಾರ ಅಂತ ಅನ್ನಿಸ್ಕೊಳ್ಳೋದು ಬೇಡ್ರಿ. ಮತ್ತು ಸುಮ್ಮನೆ ಕಣಕಿಸ್ರು ಬೇಡ. ನಂಗೆ ಬಸ್ ಚಾರ್ಜ್ ಏನೀಗ ನಾವು ಆಧಾರ್ ಕಾರ್ಡ್ ಫ್ರೀ ಐತಿ, ಏನು ಬೇಡ ತೋರಿ. ತೊಗೊಂತೇನೆ ಇಲ್ಲಿ. ನಿನ್ನ ತಗೋ ಪರ್ಸ್ನಾಗ ಇಟ್ಟು ಮೊದಲು ತೆಗೆದಿಟ್ಟು ಬರ್ಬಾ. ಇಲ್ಲಿ ಕೈಯಾಗ ಇಟ್ಕೊಂಡು ನಿಂತಿದ್ದು ಮತ್ತೆ ಯಾರು ನೋಡಿದ್ರೆ ಅದು ಮತ್ತೆ ಇದು ಹೋಗಿಟ್ಟು ಬರ್ಬಾ. ಇಲ್ಲಿ ಪಟ್ನ ಬಾ ಹೋಗು. ಬೇಡ ಅಂದ್ರೆ ಕೇಳವಲ್ಲ ನೋಡಿ, ಕೊಡ್ರಿ. ತೆಗೆದಿಟ್ಕೊಂಡೆ ರೊಕ್ಕನ. ನಾಳೆ ಊರಿಗೆ ಹೊಂಟಾಗ ನನಗೂ ಎಲ್ಲರ ಮುಂದೆ ಕೊಡಕ್ಕೆ ಜಡ ಅನಿಸ್ತತಿ. ಸುಮ್ಮನೆ ಈಗ ಕೊಟ್ಬಿಟ್ರೆ ಮುಗಿದು ಹೋಗತಿ. ಮತ್ತು ನಾಳೆ ಅವಸರ ನೀನು ಹೋಗಿರ್ತಿ. ಮತ್ತು ನಾ ಕೊಡೋದು ಮರೀಲಿ, ನೀನು ಮತ್ತೆ ಇಟ್ಟಿದ್ದು ರೊಕ್ಕ ತೊಗೊಂಡು ಹೋಗೋದು ಮರೀಲಿ. ಅದಕ್ಕೆ ಈಗ ನೆನಪತ್ತು, ಅದಕ್ಕೆ ಕೊಟ್ಟೆ. ಅಲ್ರಿ ನೀವು ನಮ್ಮ ಊರಿಗೆ ಬಂದು ದಿನ ಆಗಿತ್ತು, ಬಂದಿದ್ರೆ ಹಾಕಿದ್ದಲ್ಲನ ಬಂದು ಬಿಟ್ಟು ಹೋಗಿ ಮಾರನೇ ದಿನ ಬರ್ತಿದ್ರಿ ಹೊಳ್ಳಿ. ದಿನ ಆಗಿತ್ತು, ಒಟ್ಟ ಬಂದಿದ್ದೇ ಇಲ್ಲ ನಮ್ಮೂರಿಗೆ. ಕಂಡಪಟ್ಟಿ ದಿನ ಆಗಿತ್ತು, ನೀವು ಸನೇದ್ರಾಗ ಎಲ್ಲಿ ಬಂದೇ ಇಲ್ಲ. ಇವಾಗ ಊರಿಗೆ ಹೋದ್ರೆ ನಾನು ಒಬ್ಬಕ್ಕೆ ಹೋಗ್ಬೇಕು, ನೀವು ಒಟ್ಟ ಬರೋದೇ ಇಲ್ಲ. ಹೋಗ್ಬೇಕು, ಅವ್ರ ಕರೆಯಾಕೆ ಬರ್ತಾರೆ ಮತ್ತು ಕಳ್ಸಕ್ಕೆ ಅವರ ಬರ್ತಾರೆ. ನೀವು ಬಂದ್ರೆ ಆಗೋದಿಲ್ಲನ, ನನಗೂ ಖುಷಿ ಆಕತ್ತಿಲ್ಲ ನೀವು ಬಂದ್ರೆ. ಹೊಲ್ದಾಗ ನೋಡೀಗ ಬಿತ್ತಗಿ ಚಲುವಾಗಿ ಅವು ಎಲ್ಲಿ ಬರೋದಾಗತ್ತೆ ಹೇಳಿ. ಬರ್ತೇನೆ ತೋ ನಾನು. ನೀವು ಒಂದು ವಾರ ಇದ್ದು ಬಾ. ಈಗ ನೀ ಬರೋ ಮುಂದೆ ನಾನು ಕರೆಯಕ್ಕೆ ಬರ್ತೇನೆ ಆತ. ಈಗ ನಿಮ್ಮ ಅಣ್ಣಾರನ್ನ ಬಂದು ಕರ್ಕೊಂಡು ಹೋಗಣ. ಕರೆಯಾಕ ನಾನು ಬರ್ತೇನೆ ಆತ. ಅವ್ರನ್ನ ಏನು ಕರ್ಕೊಂಬರೋದು ಬೇಡ. ಬಂದು ಸಾಯಂಕಾಲ ಬರ್ತೇನೆ. ಸಂಜೆ ಮಾಡಿ ಅಂದ್ರೆ ಹಿಂಗೆ ಬರ್ತೇನೆ. ಮಾರನೇ ದಿನ ಮುಂಜಾನೆ ಬಂದ್ಬಿಡೋಣ ಆತ. ಆಗು ನಿಂಗೆ ಹೇಳ್ತೀರಿ, ಬರೋದೇ ಇಲ್ಲ ನೀವು ಒಟ್ಟ. ಈ ಸಲ ಬರ್ತೇನೆ, ಕರೆನ ಬರ್ತೇನೆ. ನೋಡ್ರಿ ಏನು ಮಾಡ್ತೀರಿ, ನಾನು ಮನಸ್ಸಿನ ಸಮಾಧಾನಕ್ಕೆ ಹೇಳ್ತೀರಿ ಬರ್ತೇನೆ ಅಂತೇಳಿ. ಬರೋದಿಲ್ಲ ಏನಿಲ್ಲ. ಆಯಿತು, ಆರಾಮ ಇದ್ದು ಬಾ ಹೋಗಿ. ಹಂಗಾಗಿ ಮನ್ಯಾಗ ಕೆಲಸ ಇರುದ ಹೋಗಿ. ಒಂದು 15 ದಿನ ಇದ್ದು ಬಾ ಹೋಗಿ ಹೇಳ್ತಾನೆ ಎಲ್ಲ. 15 ದಿನನ? ಅತ್ತೆ ಯಾರು ಹೊಲ್ದಾಗ ಕೆಲಸ ಚಲೋ ಆಗೈತು, ಒಂದು ವಾರ ಇದ್ದು ಬಾ ಅಂತ ಅವ್ರು ಹೇಳ್ಯಾರ. ನೀವು 15 ದಿನ ಇರು ಅಂತೀರಲ್ಲ. ನೀವು ಈಗ ಬಿತ್ತಾಕ ಚಲೋ ಮಾಡೇವಿ. ಏನು ಈಗ ಕೆಲಸ ಅಂದ್ರೆ ಏನು ಭಾಳ ಇರಂಗಿಲ್ಲ. ಮುಂದೆ ಮತ್ತು ಮಳೆ ಆದಂಗೆ ಇವೆಲ್ಲ ಕೆಲಸ ಚಲೋ ಕಳೆ ಆದಿದ್ದು ಚಲೋ ಆತಂದ್ರೆ ಮತ್ತು ನಮಗೂ ಪುರ್ಸತ್ ಇರಂಗಿಲ್ಲ, ಏನಿಲ್ಲ. ಮತ್ತು ಹೊಲಕ್ಕೆ ಆಡೋದು ಬಂದಿರ್ತಾರೆ, ಬುತ್ತಿ ಕಟ್ಟೋದು ಅದು ಹೆಚ್ಚಿಗೆ ಆಕತಿ. ಈಗೇನಿಲ್ಲ, ನಾವು ಅಷ್ಟು ಹೋಗ್ತೀವಿ, ನಡಿತೈತಿ. ಇದು ಬಾ ನೀನು ಹೇಳ್ತಾನೆ ಹೋಗಿ. ಏನು ಒಣದಿಂದ ಕಟ್ಕೊಂಡು ಹೊಂಟೀನಿ. ಬುತ್ತಿ ಪಲ್ಯ ಬೈತೀಯ? ಅತ್ತೆಯರಿಗೆ ಬೇಡ ಅಂದಿರಿ, ಒಂದಿನ ಸವ ಐತಿ. ನೀನು ಬುತ್ತಿ ಪಲ್ಯ ಬೇಡ ಅಂದೇ ಬೈದ್ರು ಅವ್ರು ಮೊನ್ನೆ. ಮತ್ತು ವೈನಿ ನಾನು ಕಳ್ಸಾಕ್ ಬಂದಾಗ ಬುತ್ತಿ ಪಲ್ಯ ಅದೆಲ್ಲ ರೊಟ್ಟಿ ಪಲ್ಯ ಅದು ತಂದಿದ್ರು. ಹಂಗೆ ಹೊಕ್ಕಿನವ ನೀನು 4 ಚಪಾತಿ 10 ಚಪಾತಿ ಒಯ್ಯಿ ಬೇಡ ಅನ್ನಂಗಿಲ್ಲ. ಒಟ್ಟು ಮನೆ ಪೂರ್ತಿ ಕಟ್ಕೊಂಡು ಹೋಗಿ ಬುತ್ತಿನ ಹಂಗೆ ಮಾತ್ರ ಹೋಗ್ಬಿಡಣಕತ್ತಾರ. ಅದಕ್ಕೆ ಈಗ ಒಂಚೂರು ಏನಾರ ಉಂಡೆ ಅದು ಕಟ್ಕೋತಿಡ್ರಿ ಊರಿಗೆ ಮಾಡ್ಬೇಕೀಗ. ಉಂಡೆ ಅದ ಮತ್ತು ಅತ್ತೆಯರು ಕೇಳ್ತೀವಿ ಏನು ಮಾಡಂತಾರ. ಒಂದು ಏನಾರ ಮನೆ ಪೂರ್ತಿ ಬುತ್ತಿ ಪಲ್ಯ ಒಯ್ತೀನಿ ರೀ. ಆಯ್ತಾಯ್ತು. ಏನು ಸಂತ ಬೇಕಂದ್ರೆ ಫೋನ್ ಹಚ್ಚಿ ತಂದು ಕೊಟ್ಟೋಕಿ ನಾನು. ಹಾಂ ಹ್ಞೂ ರೀ, ಆಯ್ತು ರೀ. ಇವರ ಬಂದಿದ್ದಷ್ಟು ಚಲೋ ಹಾಕಿತ್ತು ನೋಡಿ ಕಳ್ಸಾಕ. ಇಲ್ಲಿ ಬಿಡು, ಮತ್ತು ಕೆಲಸನ ಐತಿ, ನಾವು ಅರ್ಥ ಮಾಡ್ಕೋಬೇಕಲ್ಲ. ಆತು, ಕರೆ ಹಾಕೋದು ಬರ್ತೇನೆ ಅಂತಾರೆ, ನಡೀತಿತ್ತು ಮತ್ತೆ. ಹಾಕೊಂಬರಕತ್ತೀನಿ ಬನ್ನಿ. ತಗೋ ಹಿಡಿ, ಊಟ ಮಾಡಿ ಗುಳಿಗೆ ಅದಾವು, ಗುಳಿಗೆ ತೊಗೊಂಡು ಹೊರಗೆ ಆಡಕ್ಕೆ ಹೋಗ್ಬೇಡ. ಸುಮ್ಮನೆ ಮಕ್ಕೋ ಇಲ್ಲೇ ಪ್ಯಾನ್ ಹಚ್ಚಿರ್ತೀನಿ. ವೀಕ್ಸದ ಹಚ್ಕೊ ಮಕ್ಕೋ. ನಿದ್ದೆ ಹತ್ತಿದ್ರೆ ಆರಾಮಕ್ಕತಿ. ತಗೋ ಹಿಡಿ. ಹಾಲು ಮುದ್ದಿ ತುಪ್ಪ ಸಾರು ಮಾಡೇನಿ. ನೀವು ಖಾರ ಭಾಳ ಹಾಕಿಲ್ಲ ನೋಡು, ಚೂರು ಅಷ್ಟ ಹೌದಲ್ಲ ಅನ್ನೋಷ್ಟು ಖಾರ ಹಾಕಿ ಸಾರು ಮಾಡೇನಿ. ತಿನ್ನಿ ಒಂದಿಟ್ಟು ಅದ್ರಾಗ ಎದ್ಕೊಂಡು ತಿನ್ನು. ಬರೀ ಸಪ್ಪನ್ನು ತಿನ್ನಕ್ಕೆ ನಾ ಯಾಕನಕತ್ತಿಪ್ಪ, ನೀನು ಬಾಯಿ ರುಚಿ ಹತ್ತೋದಿಲ್ಲ ಅದು. ಅದಕ್ಕೆ ಒಂದು ಚೂರು ಸಾರು ಹಾಕೊಂಬಂದಿನಿ, ಅದ್ರ ಜೊತೆ ಎದ್ಕೊಂಡು ತಿನ್ನು. ಅದನ್ನು ಒಲ್ಲೆಂದು ಇದು ಒಲ್ಲೆ ಅಂದ್ರೆ ಒಂಚೂರು ಹೊಟ್ಟೆಗೆ ಹಿತ ಅಲ್ಲದು. ಉದುರ ನನ್ನ ತಿನ್ಬಾರ್ದು, ಆರಾಮಿರ್ಲಾರ್ದಾಗ ಮೆತ್ತಂದು ತಿನ್ಬೇಕು. ಸಪ್ಪಂದು ತುಪ್ಪ ಹಾಕ್ಕೊಂಡು ಒಂಚೂರು ಬಾಯಿ ರುಚಿ ಹತ್ತಂಗಿಲ್ಲ ಅಂತ ಉಪ್ಪಿನಕಾಯಿ ಹಾಕೊಟ್ರೆ ನಾನು ತಿನ್ನಕ್ಕೆ ನಾ ಯಾಕತ್ತಿಪ್ಪ. ಬರೀ ಹದ ಬಿಡ್ತೀನಿ. ನೀ ಹಂಗೆ ಇದ್ದ ಮಾಡ್ಕೊಡೋದಿಲ್ಲನ. ಈಗ ಆರಾಮಿಲ್ದಾಗ ನಾವು ಏನು ಹಾಕೊಡ್ತೇವೆ ಅದನ್ನು ಊಟ ಮಾಡ್ಬೇಕು. ಅಲ್ಲ ಬಿರುಸಾಗ ಈ ಪಲ್ಲ ಉದುರಾಗ ಮಾಡಿದ್ರೆ ಮೆತ್ತಗೆ ಮಾಡಿದ್ರೆ ಚುಲೋ ಆಗೋದಿಲ್ಲ. ಅದು ಉದುರಾಗ ಮಾಡಿದ್ರೆ ಚುಲೋ ಆಕತಿ. ಇದು ಹೊಟ್ಟೆಗೆ ತಡಿದಿಲ್ಲ. ಮೊದಲ ಡಿಸೆಂಟ್ರಿ ಹತ್ತಂತಿ. ಬೇಡ ಉದುರ ನನ್ನ ಮೆತ್ತಂದು ಮುದ್ದೆ ತಿಂದು ಸುಮ್ಮನೆ ಮಕ್ಕೋ. ಕಡಕ್ಕೆ ಹೋಗ್ಬೇಡಿ ನೀ ತುಳ. ಅಲ್ಲಂದು ಸಪ್ಪಂದು ಮೆತ್ತಗೆ ಅನ್ನ ಮಾಡೇನಿ, ಅದು ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕೊಂಡು ತಿನ್ನು. ಒಲ್ಲೆ ಅಂದಂದ್ರೆ ಮತ್ತೆ ಮುದ್ದೆ ಒಲ್ಲೆ ಅಂದ್ರೆ ಹೆಂಗಂತ ಈಗ? ಒಂದು ಆರಾಮಿಲ್ಲಾರ್ದಾಗ ಹಿಂಗೆ ತಿನ್ಬೇಕಪ್ಪ. ನೀ ಏನಂತೆ ನಾ ಏನು ಕಾಡ್ತಿಪ್ಪ ಯಪ್ಪ ನೀನು. ಇಲ್ಲ ಊಟ ಮಾಡಿಸ್ತೇನೆ, ಕುಂದ್ರು. ತಿನ್ನೋದಿಲ್ಲ ಬಿಡೋದಿಲ್ಲ. ತಗೊಟ್ಟು ಸರಿ ಶಿಟ್ಟು ಎದ್ದು ಬಿಡ್ತಿ. ಈಗ ಕಂಬ ಇಲ್ಲಿ ತಾಟದ್ನ ಊಟ ಮಾಡಿಸ್ತೇನೆ. ಊಟ ಮಾಡಿ ಮಕ್ಕೊಂದಿಟ್ಟು. ಅಲ್ಲ ಮಂಜು, ಮತ್ತು ನಿನ್ಗೇನು ಮಾಡಿರ್ತೈತೆ ಅದನ್ನ ತಿಂತೇವೆ ಬಾ. ನೀನು ಬಿಟ್ಟು ನಾ ತಿಂತೇವನ? ಅಲ್ಲ ನಿನಗೀಗ ಡಿಸೆಂಟ್ರಿ ಆರಾಮಿಲ್ಲ, ನಾವೇನು ಹದ ಮಾಡ್ಕೊಂಡು ತಿನ್ಬೇಕನ? ನಿನ್ನ ಸಂಬಂಧ ನೋಡಿ ನಾವು ಮುದ್ದಿ ಅನ್ನ ಇದ್ದು ಉಣ್ಣಾಕತ್ತೇವೆ ನೋಡು. ಏನು ಮಾಡಿಲ್ಲ ನಾನು. ಹಣೆ ಬಾರ ಒಲ್ಲೆಪ್ಪ ಯಪ್ಪ ನಾನು.
ಅಲ್ಲ ನೀನು ಅದಾದ ಮಾಡ್ಕೊಂಡು ತಿಂದ್ರೆ ಬಿಟ್ಟು ನೀನು ಜಗಳ ತಕೊಂತ ನಿಂದಿರ್ತೀವಿ ನಂಗಾದ್ರೆ ಇಂಥ ಸಪ್ಪಂದು ಅಡುಗೆ ನೀವು ಆದ್ರೆ ಬಿಸಿ ಬಿಸಿ ತಿಂತೀರಂತೆ ನಿನ್ನ ತಂಗಳದ ಹಾಕ್ಯಾವ ನಾವು ಆರಾಮಿಲ್ಲ ಬಿಡು ಪಾಪ ಮತ್ತು ಹುಡುಗ ನಾವು ಏನಾರ ಮಾಡ್ಕೊಂಡು ತಿಂದ್ರೆ ಇಂತಾಗ ಮತ್ತು ಅರ್ಧ ಕರಕದ ಜೀವದಿ ಮತ್ತು ಹಚ್ಕೊಂಡು ತಿಂತೀನಿ ಹೊಟ್ಟೆ ತೊಡಿದಿಲ್ಲ ಅಂತ ನಾವು ಸ್ವಲ್ಪ ಮುದ್ದೆ ಸಾರು ತಿನ್ನಕತ್ತೇವಿ ನೋಡು ನೆಟ್ಟಿದ್ದಾನ ಏನಾರು ಮಾಡಪ್ಪ ಅಪ್ಪ ನಿನಗಾರ ಮುದ್ದೆ ಮಾಡಿಟ್ಟೆ ನಾನು ತಿನ್ನುವಲ್ಲ ಅಂದ್ರೆ ಬಿಡು ಹಾಂ ತಿಂತೀನಿ ಅಂತ ಹೇಳಿ ಸಾಕಾತ್ ನೋಡು ನೀನು ಹೇಳೋ ಬಲ್ಲಿ ಸುಮ್ಮನೆ ನಾವು ತಿಂದು ಹೊತ್ತೊಮ್ಮಕ್ಕೋದು ಭಾಷೆ ಬೇಸ್ಟ್ ನೋಡು ತಿನ್ನಂತ ಸುಮ್ಮನೆ ಹಾಂ ತಲೆ ಹಿಡಿಸ್ಕೊಂತ ನೀ ಏನು ಮಾಡ್ಕೊಂಡು ತಿನ್ನಕತ್ತಿ ಮತ್ತು ನನಗೇನಿದು ಅದು ಇದು ಅಂತಂದು ಎಬಸ್ಕೊಂತ ಆತಾಗ ಅಲ್ಲ ನೀನು ಅರ್ಧಕ್ಕರ್ಧ ಮುದ್ದೆ ಹಂಗ ಬಿಟ್ಟು ಏನು ತಿಂದಿದ್ದಿ ನೀನು ನೀನು ಅನ್ನ ಉಣಿಸ್ಲೇನೆ ಬೇಡ ಪಾಟಿ ಚೀಲ ತಗೋ ಪಾಟಿ ಚೀಲ ಹಾಕೊಂಡು ನಡಿ ಸಾಲಿ ಕಳಿಸಿ ಬರ್ತೇನೆ ಅಲ್ಲೇ ನೆಳ ಕುಂದ್ರಿ ಅದು ಕ್ಲಾಸ್ನಾಗ ನಡಿ ನಡಿ ಬೇಡ ಇಲ್ಲ ಸುಮ್ಮನೆ ಬಾಗಲ್ದಾಗ ಬಿಸ್ಲಾಕ್ ಕುಂದಿರ್ತಿ ಬ್ಯಾಡ ನಡಿ ಎಲ್ಲಿ ನೆಳ ಇರ್ತೈತಲ್ಲ ಸಾಲ್ಯಾಗ ಅಲ್ಲೇ ಕುಂದ್ರಿ ಅಂತ ನಡಿ ಪಾಟಿ ಚೀಲ ಹಾಕೊಳಕ ಅವಾಜ್ ಆದ್ರೆ ಹೇಳ ನಾನ ಬಂದು ಸಾಲಿಗೆ ಹಾಕೊಂಬಂದು ಬಿಟ್ಟು ನೀನು ಸಾಲಿಗೆ ಹೇಳ್ಬಿಟ್ಟು ಬರ್ತೇನೆ ಸರ್ಗೆ ಆರಾಮಿದ್ದಿಲ್ರಿ ನಮ್ಮ ಮಂಜುಗ ಅದಕ್ಕೆ ಈಗ ಒಂದು ತಾಸು ಕುಂತು ಬರ್ತಾನೆ ಹೊಳ್ಳಿ ಅಂತ ಹೇಳಿ ಬರ್ತೇನೆ ನಡಿ ಅಪ್ಪ ಎರಡೇ ದಿನ ಇದಕ್ಕೆ ಒಂದು ವಾರ ಇದ್ದು ಬಿಡು ಸುಮ್ಕ ಒಂದು ವಾರ ಇರು ಆರಾಮಿಲ್ಲ ಅಂತ ಹೇಳಿ ಮುಂದಿನ ವಾರದಿಂದ ಸಾಲಿಗೆ ಹೋಗಿ ಅಂತ ಹೇಳಿ ಬರಲಿ ನಿಮ್ಮ ಸರ್ಗೆ ಆರಾಮಾಗಿ ಇವತ್ತು ದಿನ ಆರಾಮ್ ತಗೊಂಡು ಆಯ್ತು ಸಾಲಿಗೆ ಹೋಗು 2 ದಿನ ಆರಾಮ್ ತಗೊಂತಾನಂತ ಆರಾಮ್ ಆರಾಮ್ ನೀನು ಕೆಲಸ ಮಾಡಕತ್ತಾಗ ಆರಾಮ್ ತಪ್ಪಿಸಿ ಹೊರ ಬಿಸ್ಲಾಗ ಆಡಕ್ಕೆ ಹೋಗಕ್ಕೆ ಬೇಸಾಕತ್ ನೀನು ಗುಂಡ ಆಡಕ್ಕೆ ಅದಕ್ಕೆ ನಾಯ್ದು ಹೋಗು ಸಾಲಿಗೆ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ನೋಡಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಈ ರೀತಿ ನಿಮ್ಮ ಮನೆ ಒಳಗೂ ಮಕ್ಕಳಿದ್ದಾಗ ಈ ರೀತಿ ಕಾಮಿಡಿ ಹಾಕತ್ತನ್ರಿ ಕತೆ ಮೂಲಕ ಇವತ್ತು ನಾ ತೋರ್ಸಕ್ಕೆ ಪ್ರಯತ್ನ ಮಾಡೇನ್ರಿ ಈ ರೀತಿ ನಿಮಗೂ ಏನಾರ ನಿಮ್ಮ ಮಕ್ಕಳ ಈ ರೀತಿ ಮಾತಾಡಕತ್ತಿದ್ರಪ್ಪ ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ನೋಡಕತ್ತಿದ್ದ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಕತೆಗಳು ಇಷ್ಟ ಆತಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬಿಟ್ರೆ ಹೈಪ್ ಅಂತ ಆಪ್ಷನ್ ಐತ್ರಿ ಅಲ್ಲೇ ಪಾಯಿಂಟ್ಸ್ಗಳನ್ನ ಕೊಡ್ಬೋದು ರೀ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ಎಲ್ಲರಿಗೂ